ಎನ್ಕ್ವೈರಿ ಆಗ್ಬೇಕದು. ಎನ್ಕ್ವೈರಿ ಇಲ್ಲ, ಅವರು ಮಾಡ್ಯಾರ ಗೊತ್ತಿಲ್ಲ, ಮಾಡಿದ್ದು ಗೊತ್ತಿಲ್ಲ, ಅವ್ರು ಅದ್ರಾಗ ಇಲ್ಲೇ ಇಲ್ಲ ಅಂತ ಹೊತ್ನ್ಯಾಗ ಏನೋ ಒಂದು ರಾಜಕೀಯ ಪಿತೂರಿಯಿಂದ ಇದು ಮಾಡಿದ್ದೈತಿ. ಮತ್ತು ಅವ ಅಹಿಂದ ನಾಯಕ ಅನ್ನೋ ಸಲುವಾಗಿ ಈ BJP ಅವರು ಏನೇನೋ ಮಾಡ್ಕೊಂತ ಹೊಂಟಾರ. ಎಷ್ಟು ಮಂದಿ ಹೆಸರು ಇಲ್ಲ, ಸಾಕಷ್ಟು ಮಂದಿ ಹೆಸರು ಹೆಚ್ಚಿಗೆ ಯಾರು ಕುಮಾರಸ್ವಾಮಿದಿಲ್ಲ, ಯಡಿಯೂರಪ್ಪನವ್ರದಿಲ್ಲ, ಮ್ಯಾಲೆ ಕೇಂದ್ರದಾಗ ಮೋದಿ ಅವ್ರದಿಲ್ಲ, ಶಾ ಇಲ್ಲ, ಎಲ್ಲರಿಗೂ ಗೊತ್ತೈತಿ. ಇದೇನು ದೊಡ್ಡ ಏನಿದೆ ಅಲ್ಲ, ಇರಲಿ ಎನ್ಕ್ವೈರಿ ಮಾಡಲಿ, ಅವಾಗ ಗೊತ್ತಾಗತ್ತಲ್ಲ ಐತೆ ಇಲ್ಲ ಅನ್ನೋದು. ಸುಮ್ಮನೆ ಏನೋ ಒಂದು ಹೇಳಿ ಎದಕ್ಕೆ ರಾಜೀನಾಮೆ ಕೊಡ್ಬೇಕು? ಕೆಲಸ ಸಂಬಂಧ ರಾಜೀನಾಮೆ ಕೊಡುವಂಥದ್ದು ಬೇಕಲ್ಲ. ಆಗ ಈ BJP ಅವ್ರದ್ದು ಉದ್ದೇಶನೇ ಇದೆ, ಯಾರೂ ಇಲ್ಲ, ಇದೇ BJP ಇದ್ದವ್ರು ಯಾರೂ ಇಲ್ಲ, ಇದೇ ಕುಮಾರಸ್ವಾಮಿದಿಲ್ಲ, ಇವ್ರು ಯಾರು ವಿಷಯಕ್ಕಿಲ್ಲ, ಯಾರು ಇವರು ಯಡಿಯೂರಪ್ಪನವ್ರಿಲ್ಲ, ಎಲ್ಲ ಅದನ್ನ ಮಾಡಿದವರು. ವಿಜಯೇಂದ್ರ ಅವ್ರದ್ದಿಲ್ಲ. ಸುಮ್ಮನೆ ಯಾಕದು ಅನಾವಶ್ಯಕ ಹೆಸರು ಕೆಡಿಸೋ ಸಲುವಾಗಿ. ಎಲ್ಲಿ ಏನೂ ಇಲ್ಲಪ್ಪ ಅನ್ನೋದಕ್ಕೆ ಯಾರೋ ಮಾಡಿದ್ದು, ಏನೂ ಮಾಡಿಲ್ಲ. ಅವ್ರ ಹೊಲ ಹೋಗೈತಿ, ಅವ್ರಿಗೆ ಪ್ಲಾಟ್ ಬಂದಾವ. ಇದಕ್ಕಿಂತ ಹೆಚ್ಚಿಗೆ ಏನು ಮಾಡೈತಿ? ಏನು ಮಾಡ್ಯಾರ? ಅನಾವಶ್ಯಕ ಅಲ್ಲ, ಹೆಸರು ಕೆಡಿಸೋದು. ಯಾಕಂದ್ರೆ 40 ವರ್ಷ ಇತಿಹಾಸದೊಳಗೆ ಅವ್ರಿಗೆ ಏನೂ ಇಲ್ಲ, ಯಾವುದೂ ಅವ್ಯವಹಾರ ಇಲ್ಲ, ಎಲ್ಲಿನೂ ಇದು ಇಲ್ಲ ಅಂತ ಹೊತ್ನ್ಯಾಗ ಏನಾರ ಮಾಡಬೇಕು. ಅದನ್ನ ಮಾಡಲೇ ಇದನ್ನ ಮಾಡ್ಯಾರ ಅಷ್ಟ. ಮತ್ತೊಂದು ಇದ್ರಾಗೇನು ನಿಜಾಂಶ ಅಲ್ಲ ಇದು. ನೋಡುನು ವಿಚಾರ ಮಾಡಾಗ ಏನು ಬರ್ತಾ ಗೊತ್ತಾಗತ್ತ. ಅವಾಗ ಸಾಬೀತಾದ್ರ ರೈಟ್. ಏನು ಇಲ್ದ ರಾಜೀನಾಮೆ ಕೊಡು, ಎದಕ್ ಕೊಡ್ಬೇಕು? ಸಿದ್ದಲಿಂಗಪ್ಪ ಹನುಮಪ್ಪ ಗುಳೇದು. ಇವತ್ತಿನ ಈಗ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಮ್ಯಾಗ ಏನ ಒಂದು ಆರೋಪ ಹೊರಿಸಿ ಇವತ್ತು ಅವ್ರ ಮ್ಯಾಗ ಒಂದು ಪ್ರಕರಣಗಳು ದಾಖಲಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂಗ ಇವತ್ತ ಹೈಕೋರ್ಟ್ ಒಳಗೆ ಏನಾಗೈತಿ, ಅವ್ರು ಅರ್ಜಿ ಸಲ್ಲಿಸಿದ್ರು. ಮುಖ್ಯಮಂತ್ರಿ ಅವ್ರು ಏನ್ ಮಾಡಿದ್ರು, ಅವ್ರ ಪರವಾಗಿ ಏನೈತಿ ಒಂದು ಅರ್ಜಿ ಸಲ್ಲಿಸಿದ್ರು. ಅದು ಏನೈತಿ ಅರ್ಜಿನ ಹೈಕೋರ್ಟ್ ತಿರಸ್ಕಾರ ಮಾಡೈತ್ರಿ. ಆಮೇಲೆ ತಿರಸ್ಕಾರ ಮಾಡಿ ಪ್ರಾಸಿಕ್ಯೂಷನ್ಗೆ ಏನ ಅನುಮತಿ ಕೊಟ್ಟೈತಿ. ಅದು ಸ್ವಾಗತ ಮಾಡ್ತೀವಿ ನಾವು, ಇಲ್ಲ ಅಂತ ಹೇಳಂಗಿಲ್ಲ. ಅವ್ರ ಮೇಲೆ ಆರೋಪಗಳು ಇದ್ದುವಪ್ಪ ಅಂದ್ರೆ ಅದು ಸಾಬೀತಾಗಲಿ ಅನ್ನೋದು ನಮ್ದು ಒಂದು ರಾಜ್ಯದ ಜನರ ಪರವಾಗಿ ಏನೈತಿ, ನಮಗೂ ಕೂಡ ಏನೋ ಒಂದು ಮನವಿ ಮಾಡ್ಕೋತೀವಿ, ಇಲ್ಲ ಅನ್ನಂಗಿಲ್ಲ. ಬಟ್ ಇದ್ದಂತ ಹಾಲಿ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮ್ಯಾಗ ಹಲವಾರು ಪ್ರಕರಣಗಳು ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯಪಾಲರ ಒಂದ್ ಏನ್ ಕಡತದಾಗ ಈಗಾಗಲೇ ಎಲ್ಲಾ ಪ್ರಕರಣಗಳು ಅವ್ರ ಪರವಾಗಿ ಅದಾವ್. ಅವ್ರ ಬಗ್ಗೆ ಪ್ರಾಸಿಕ್ಯೂಷನ್ ಕೊಡ್ಲಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಏನ್ ಅನುಮತಿ ಕೊಟ್ಟಾರ, ಅದು ಎಲ್ಲೋ ಒಂದ್ ಕಡೆ ಏನೋ ಅದನ್ನ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ ರಾಜ್ಯದಲ್ಲಿ ಏನು ಮಾಜಿ ಮಂತ್ರಿಗಳು ಇರ್ಬೋದು ಮತ್ತು ಹಲವಾರು BJP JDS ನ ನಾಯಕರು ಒತ್ತಡದಿಂದ ಏನು ಇದೊಂದು ಆಗಿರ್ಬೋದು ಅಂತೇಳಿ ಅನುಮಾನ ವ್ಯಕ್ತಪಡಿಸ್ತಾ ಜನ ಇವತ್ತು ಅನುಮಾನದಿಂದ ನೋಡಾಕತ್ತಾರ. ಈಗಾಗಲೇ ಇವತ್ತು ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಯ್ತು, ಈ ಸದ್ಯ ಏನ ರಾಜೀನಾಮೆ ಕೊಡ್ತಾರ ಅನ್ನುವಂತ ಒಂದು ವಾತಾವರಣ ಏನು ರಾಜ್ಯದಲ್ಲಿ ಹೊಸ ಬೆಳವಣಿಗೆ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಸರ್ಕಾರ ತೆಗಿಬೇಕಂತೇಳಿ ಎಲ್ಲೋ ಒಂದ್ ಕಡೆ ಹಿಂದಿನವರು ಒಂದು ಕೈವಾಡದಿಂದ ನಡೀತಾ ಇರುವಂತ ಒಂದು ಒಳಸಂಚು ಇರ್ಬೋದು. ಬಟ್ ಇವತ್ತು ಕ್ಯಾಬಿನೆಟ್ ಇವತ್ತು ಆಯ್ಕೆ ಆದಂತ ಒಂದು ಸಚಿವ ಸಂಪುಟದ ಇರ್ಬೋದು, ಅವ್ರನ್ನ ಯಾವ ರೀತಿ ಇವತ್ತು ಸರ್ಕಾರ ವಜಾ ಮಾಡ್ತಾರೆ ಅಂತೇಳಿ ರಾಜ್ಯಪಾಲರನ್ನ ಕಾದು ನೋಡುವಂತ ಕೆಲಸ ಕೂಡ ಆಗಬೇಕು. ಯಾಕಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಕಾನೂನಾತ್ಮಕವಾಗಿ ರಾಜ್ಯಪಾಲರ ಕಚೇರಿ ದುರ್ಬಳಕೆ ಆಗಬಾರ್ದು. ಇವತ್ತು ಎಲ್ಲ ಒಂದ್ ಕಡೆ ಒಂದು ಪಕ್ಷದ ಪರವಾಗಿ ಇನ್ನೊಂದು ನಾಯಕರ ಪರವಾಗಿ ಈ ರೀತಿ ಕೆಲಸ ಮಾಡೋದು, ಒತ್ತಡದಿಂದ ಕೆಲಸ ಮಾಡೋದು ಏನು ಅದು ಸೂಕ್ತ ಅನ್ಸಂಗಿಲ್ಲ ರಾಜ್ಯಪಾಲರಿಗೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಯಾವ್ದಾದ್ರು ಒಂದು ಪ್ರಯತ್ನವನ್ನ ಮಾಡಿದ್ರು ಕೂಡ ಅದಕ್ಕೆ ಇವರು ಪ್ರತಿರೂಪವಾಗಿ ಇನ್ನೊಂದು ಮಾಡುವಂತ ಕೆಲಸವನ್ನ ಈಗ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಬೇರೆ ಬೇರೆ ಪಕ್ಷದ ನಾಯಕರು ಮಾಡ್ತಾ ಇರೋದು ಈಗಾಗಲೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದೇ ರೀತಿ ನಮ್ಮ ರಾಜ್ಯದ ಜನರ ಪರವಾಗಿ ನಮ್ದು ಏನು ವಿನಂತಿಯಪ್ಪ ಅಂತಂದ್ರ, ಈಗೇನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಆರೋಪ ಇದೆ ಅಂತೇಳಿ ನೀವು ಅರ್ಜಿನ ವಜಾ ಮಾಡಿ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟಿರಿ, ಅದೇ ರೀತಿ ಹಿಂದಿದ್ದಂತ ನಾಯಕರು ಏನು ಅಧಿಕಾರವನ್ನ ನಡೆಸದಂತ ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಪರವಾಗಿ ಇವತ್ತು ಅವ್ರ ಮೇಲೆ ಸಾಕಷ್ಟು ದಾಖಲಾತಿಗಳು ಇರೋದ್ರಿಂದ ಅವ್ರಿಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಎಲ್ಲರೂ ನೀನೇ ತನಿಖೆಗೆ ಒಳಪಡಿಸಿ ಅದು ಯಾವ ಸತ್ಯತೆ ಏನೈತಪ್ಪ ಮಾಧ್ಯಮ ಮುಖಾಂತರ ಇಡೀ ರಾಜ್ಯಕ್ಕೆ ತಿಳಿಸ್ಬೇಕಂತೇಳಿ ನಾವು ವಿನಂತಿ.
ಆದೇಶ ಮಾಡಿದೆ. ತನಿಖೆ ಹಂತದಲ್ಲಿ ಸಿಎಂ ಅವ್ರದ್ದು ಇರೋದ್ರಿಂದ ತನಿಖೆ ಆದ್ಮೇಲೆ ಮುಂದಿನ ಕ್ರಮ ತಗೊಳಕ ಸ್ವಲ್ಪ ಸರಿಯಾದ ಕ್ರಮ ಅನ್ಸುತ್ತೆ ನಮ್ಗ. ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಬಡವರ ಪರವಾಗಿ 5 ಗ್ಯಾರಂಟಿಗಳನ್ನ ಕೊಟ್ಟಾರ. ಬಟ್ ಅದನ್ನ ಗ್ಯಾರಂಟಿಗಳನ್ನ ಬಡವರು ಅಷ್ಟನ್ನ ತಗೊಳಂಗಿಲ್ಲ, ಶ್ರೀಮಂತರು ತಗೋತಾರ, ಕಾಂಗ್ರೆಸ್ನವರು ತಗೋತಾರ, BJP ಅವರು ತಗೋತಾರ, JDS ನವರು ತಗೋತಾರ. ಮತ್ತ ಈ ತರ ಇಲ್ಲ ಸಲ್ಲದ ಆರೋಪ ಹೊರಿಸಿ ಸಿಎಂ ಅವ್ರನ್ನ ಕೆಳಗಿಳಿಸುವಂತ BJP ಮತ್ತು JDS ಮಾಡೋದು ಸರಿಯಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಮುಂದುವರಿತೈತಿ ಅಂತ ಹೇಳಿ ನನ್ನ ಅನಿಸಿಕೆ. ಬ್ರಹ್ಮಲಿಂಗ್ ತಳವಾರ್.